ಹಿರಿಯ ವಕೀಲರು ಬಾಲನ್ ಸರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಸರ್, ಈಗ ಇವರು ದರ್ಶನ್ ಅವ್ರ ಕೇಸ್ನಲ್ಲಿ ವಿಪರೀತ ಸೌಂಡ್ ಮಾಡ್ತಾ ಇರೋದು ಈ ಫಾಸ್ಟ್ ಟ್ರಯಲ್ ಡಿಸೆಂಬರ್ 17ರಿಂದ ಶುರುವಾಗುತ್ತೆ, ಬೇಗ ಜಡ್ಜ್ಮೆಂಟ್ ಬಂದ್ಬಿಡುತ್ತೆ ಅಂತ. ಹೆಂಗ್ ನಿರೀಕ್ಷೆ ಮಾಡ್ಬೋದು, ಏನೇ ನಿರೀಕ್ಷೆ ಮಾಡ್ಬೋದು ಸರ್ ಈ ಫಾಸ್ಟ್ ಟ್ರಯಲ್ ಅಲ್ಲಿ? ಫಾಸ್ಟ್ ಟ್ರಯಲ್ ಎಂದು ಏನೋ ಆದೇಶ ಇಲ್ಲ. ಫಾಸ್ಟ್ ಟ್ರಯಲ್ ಅನ್ನೋ ಪದ ಅದು ಮೀಡಿಯಾ ಪದ. ಓಕೆ, ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿದ್ದಾರೆ ಆಸ್ ಎಕ್ಸ್ಪೀಡಿಯಸ್ಲಿ ಆಸ್ ಪಾಸಿಬಲ್ ಅಂದ್ರೆ ಎಷ್ಟು ಜಲ್ದಿ ಮಾಡಕ್ಕಾಗುತ್ತೆ ಅಷ್ಟು ಮಾಡ್ಬೇಕು ಅಂದು. ಫಾಸ್ಟ್ ಟ್ರಾಕ್ ಕೋರ್ಟ್ ಅಲ್ಲ, ರೆಗ್ಯುಲರ್ ಕೋರ್ಟ್ ಅದು. ಈಗ 17 ಇಬ್ಬರಿಗೆ ಸಾಕ್ಷಿದಾರರಿಗೆ ಸಮನ್ಸ್ ಕೊಟ್ಟಿದ್ದಾರೆ. ಅವರು ಇಬ್ರು ರೇಣುಕಾ ಸ್ವಾಮಿಗೆ ಸಂಬಂಧಪಟ್ಟವರು, ಅವ್ರ ಅಪ್ಪ ಅಮ್ಮ ಬಂದು ಸಾಕ್ಷಿ ಹೇಳ್ತಾರೆ. ಅದಾದ್ಮೇಲೆ ಅದನ್ನ ಕ್ರಾಸ್ ಮಾಡ್ಬೇಕು. ಸುಮಾರು 17 ಜನ ಆರೋಪಿಗಳಿದ್ದಾರೆ, ಸುಮಾರು 10 ಜನ ಲಾಯರ್ಗಳಿದ್ದಾರೆ. ಅಷ್ಟೊಂದು ಜಲ್ದಿ ಆಗುತ್ತೆ ಅಂದ್ರೆ ಹೆಂಗ್ ಹೇಳಕ್ ಆಗತ್ತೆ? ಇದ್ರಲ್ಲಿ ಟೆಕ್ನಿಕಲ್ ವಿಟ್ನೆಸ್ ಇದ್ದಾರೆ, ಟೆಕ್ನಿಕಲ್ ಎವಿಡೆನ್ಸ್ ಇದ್ದಾರೆ, ಮತ್ತೆ ಪೊಲೀಸ್ನವ್ರು ಇದ್ದಾರೆ, ಕಣ್ಣಾರೆ ಕಂಡ ಸಾಕ್ಷಿಗಳಿದ್ದಾರೆ, ಡಂಪ್ ಇದೆ, CDR ಇದೆ, ಮೊಬೈಲ್ ಫೋನ್ಸ್ ಇದೆ, ಎಲೆಕ್ಟ್ರಾನಿಕ್ ಡಿಜಿಟಲ್ ಎವಿಡೆನ್ಸ್ ಇದೆ, DNA ಎವಿಡೆನ್ಸ್ ಇದೆ, ಎಕ್ಸ್ಪರ್ಟ್ಗಳದ್ದು ಒಪಿನಿಯನ್ಸ್ ಇದೆ. ಇದು ಆಗುತ್ತೆ. ಇದು ಫಾಸ್ಟ್ ಟ್ರ್ಯಾಕ್ ಅಂದ್ರೆ ಏನು 2 ತಿಂಗಳಲ್ಲೇ ಮುಗಿಸಿ ಆಗುತ್ತಾ? ಇಟ್ ಮೇ ಟೇಕ್ ಸಮ್ ಟೈಮ್. ಓಕೆ, ಇದ್ರ ನಡುವೆ ಸರ್ ನಾವು ಈ ಸುದ್ದಿಯಲ್ಲಿ ಓದ್ತಾ ಇದ್ವಿ, 5,000 ಪೇಜ್ ಅಂದ್ರೆ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿದ್ದಾರೆ ಅಂತ. ಈ 5,000ಕ್ಕೂ 2,000ಕ್ಕೂ 3,000ಕ್ಕೂ ಏನ್ ಸರ್ ಡಿಫ್ರೆನ್ಸ್? ಅಂದ್ರೆ ಚಾರ್ಜ್ ಶೀಟ್ ಗಳ ಪುಟಗಳು ಜಾಸ್ತಿ ಆಗ್ತಾ ಇದ್ದಂಗೆ ಇದ್ರ ತೂಕ ಜಾಸ್ತಿ ಆಗುತ್ತೆ ಅಂತಲ್ಲ. ಈಗ CDR ಕಾಲ್ ಡೀಟೇಲ್ ರೆಕಾರ್ಡ್ ಅಂತ ಹೇಳ್ತೀರಲ್ಲ, ಅದರದ್ದು ಸುಮಾರು ಪೇಜ್ಗಳು ತುಂಬಿಕೊಂಡಿರುತ್ತೆ. ಅದರಲ್ಲಿ ಸುಮಾರು ಆರೋಪಿಗಳ ಹತ್ರ ಮೊಬೈಲ್ ತಗೊಂಡ್ರು. 1 ತಿಂಗಳದೇ CDR ಅಂದ್ರೆ ಅದು 1,000 ಪೇಜಿಗೆ ಬರುತ್ತೆ, 2,000 ಪೇಜ್ ಬರುತ್ತೆ. ಮತ್ತೆ ಈ CCTV ಫುಟೇಜಸ್ ಸುಮಾರು ಪೇಜಸ್ ಬರುತ್ತೆ. 2,000, 5,000, 40,000 ಅನ್ನೋದೆಲ್ಲ ದೊಡ್ಡ ವಿಷಯ ಇಲ್ಲ. ಯಾರು ಏನ್ ಮಾಡಿದ್ರು ಕಣ್ಣಾರೆ ಕಂಡ ಸಾಕ್ಷಿಗಳಿದಾರ, ಕನೆಕ್ಟ್ ಆಗುತ್ತಾ? ಒಬ್ಬ ರೇಣುಕಾ ಸ್ವಾಮಿ ಸತ್ತಿದ್ದಾರೆ, ಅದು ಸಹಜ ಸಾವು ಅಲ್ಲ, ಆತ್ಮಹತ್ಯೆನೂ ಅಲ್ಲ, ಅಪಘಾತನೂ ಅಲ್ಲ, ಅದು ಕೊಲೆ ಪ್ರಕರಣ. ಯಾರು ಮಾಡಿದ್ರು, ಹೆಂಗ್ ಕನೆಕ್ಟಿವಿಟಿ, ಅದು ಕಣ್ಣಾರೆ ಕಂಡವ್ರು ಯಾರು, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಯಾರು, ಇದ್ರೆಲ್ಲ ಬಗ್ಗೆ ತನಿಖೆಗಳು ಆಗುತ್ತೆ. ತನಿಖೆ ಆಗಿದೆ, ವಿಚಾರಣೆ ಆಗುತ್ತೆ. ಸೊ ಹಂಗಾರೆ ಫಾಸ್ಟ್ ಟ್ರಯಲ್ 6 ತಿಂಗಳಲ್ಲಿ ಮುಗಿದ್ಬಿಡುತ್ತೆ, 7 ತಿಂಗಳಲ್ಲಿ ಮುಗಿದ್ಬಿಡುತ್ತೆ? ಇಲ್ಲ, ಹಂಗಾಗಲ್ಲ. ಅದು ಹಂಗ ಆಗೋ ತರ ಕಾಣ್ತಾ ಇಲ್ಲ. ಇಟ್ ಮೇ ಟೇಕ್ 1 year ಆಗುತ್ತೆ, ಮತ್ತೆ ಆರ್ಗ್ಯುಮೆಂಟ್ ಆಗುತ್ತೆ. ಎಕ್ಸ್ಕ್ಲೂಸಿವ್ ಕೋರ್ಟ್ ಏನಲ್ಲ ಅದು. ಬೇರೆ ಕೇಸ್ಗಳು ನಡಿಬೇಕು, ಈ ಕೇಸ್ನು ನಡಿಬೇಕು. ಟೈಮ್ ಲೈನ್ ಯಾರು ಫಿಕ್ಸ್ ಮಾಡಿಲ್ಲ. ಓಕೆ ಸರ್, ಆಮೇಲೆ ಇವ್ರುಗಳನ್ನ ಈ ವಿಚಾರಣೆಗೆ ಒಳಪಡಿಸ್ಬೇಕಾದ್ರೆ ಸ್ವಲ್ಪ ಇಶ್ಯೂನೇ ಅದು. ಜೈಲ್ ಅವ್ರಿಗಾದ್ರೂ ಆಗಿರ್ಬೋದು, ಮತ್ತೆ ಕೋರ್ಟ್ ಅವ್ರಿಗಾದ್ರೂ ಆಗಿರ್ಬೋದು, ಒಂದು ಸ್ವಲ್ಪ ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡಿ ಬೇಗ ಮುಗಿಸೋ ಪ್ರಯತ್ನಗಳಾಗಲ್ವಾ? ಬಿಕಾಸ್ ಇವರು ಸೆಲೆಬ್ರಿಟಿ ಆಗಿರೋದ್ರಿಂದ. ಮೊನ್ನೆ ಅವ್ರನ್ನ ಬೇರೆ ಕಡೆ ಕೋರ್ಟಿಗೆಲ್ಲ ಶಿಫ್ಟ್ ಮಾಡ್ಬೇಕಾದ್ರೆ ನೀವು ಕೂಡ ಗಮನಿಸಿರ್ತೀರಿ. ಸೊ ಇದನ್ನ ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡೋ ಚಾನ್ಸಸ್ ಹೆಂಗಿರುತ್ತೆ? ಕೇಸ್ ಏನು ಸ್ಪೆಷಲ್ ಕೇಸ್ ಅಲ್ಲ. ಎಷ್ಟೋ ಕೊಲೆ ಪ್ರಕರಣಗಳಾಗುತ್ತೆ. ಇದು ಒಂದು ಸ್ಪೆಷಲ್ ಏನಿದೆ, ಆರ್ಡಿನರಿ ಏನಿದೆ. ಕೇಸ್ ಇಸ್ ಎ ಕೇಸ್. ಅಲ್ಲ, ಈಗ ಇಂಥ ವಿಚಾರಗಳನ್ನ ಬೇಗ ಮುಗಿಸುವ ಪ್ರಯತ್ನಗಳೇನು ಆಗಲ್ವಾ? ಇವರೆಲ್ಲ ಸೆಲೆಬ್ರಿಟಿ. ಆತರ ಟೈಮ್ ಲೈನ್ ಯಾರು ಕೊಟ್ಟಿಲ್ಲ. ಇದು ಒಂದು ಕೇಸು. ಅವ್ರು ಜೈಲಲ್ಲೇ ಇರ್ತಾರೆ. ಈಗೆಲ್ಲ ಆನ್ಲೈನ್ ಅಲ್ಲೇ ಪ್ರೊಡ್ಯೂಸ್ ಮಾಡ್ತಾರೆ. ಮೊದ್ಲಂದ ಇದ್ರೆ ಒಂದು 20 ವರ್ಷಕ್ಕೆ ಮೊದಲು ಅವರು ಫಿಸಿಕಲ್ ಆಗಿ ಕರೆದುಕೊಂಡು ಬರ್ಬೇಕು. ಸೆಕ್ಷನ್ 273 CRPC ಪ್ರಕಾರ ಅವರು ಖುದ್ದಾಗಿ ಕೋರ್ಟ್ ಅಲ್ಲಿ ಇರ್ಬೇಕು. ಈಗ ಅದೆಲ್ಲ ಇಲ್ಲ. ಈಗೆಲ್ಲ ಹೊಸ ಟೆಕ್ನಾಲಜಿ, ಎಲ್ಲ ಆನ್ಲೈನ್. ಅವರು ಅಲ್ಲೇ ಜೈಲ್ ಒಳಗಡೆ ಇಟ್ಕೊಂಡೇ ಇದನ್ನ ನೋಡ್ತಾರೆ. ಅವರು ಕೋರ್ಟ್ ಅಲ್ಲಿ ಅವ್ರು ಇರೋದಿಲ್ಲ. ಇದಕ್ಕೆ ಸ್ಪೆಷಲ್ ಪ್ರಾಸಿಕ್ಯೂಟರ್ ಇದ್ದಾರೆ. ಸ್ಟೇಟ್ ಎಷ್ಟು ಇದ್ರ ಬಗ್ಗೆ ಫಾಸ್ಟ್ ಆಗಿದ್ದಾರೆ ನೋಡ್ಬೇಕು ಮೇಡಮ್. ಇದ್ರ ಅಪ್ಡೇಟ್ ಅಂತೂ ನೀವು ಎವ್ರಿಡೇ ತಗೊಳ್ತಾ ಇರ್ತೀರಿ. ಸದ್ಯಕ್ಕೆ ಈ ಕೇಸ್ ನಿಮ್ಗೆ ಏನ್ ಅನಿಸ್ತಾ ಇದೆ ಸರ್? ಕೇಸ್ ಏನ್ ಅನಿಸ್ತದೆ? ಈಗ ಚಾರ್ಜ್ ಶೀಟ್ ಹಾಕಿದ್ದಾರೆ, ಅವ್ರ ವಿಟ್ನೆಸ್ ಬಾಕ್ಸ್ಗೆ ಬರ್ಬೇಕು, ನಾವು ಕ್ರಾಸ್ ಮಾಡ್ಬೇಕು.
ಈಗ ಹೆಂಗ್ ಹೇಳಕ್ಕಾಗತ್ತೆ, ಏನ್ ಆನ್ಸರ್ ಬರುತ್ತೆ, ಏನ್ ಆನ್ಸರ್ ಕೊಡ್ತಾರೆ, ಏನ್ ಮಾಡ್ತಾರೆ ಅನ್ನೋದು ಈಗ ಹೆಂಗ್ ಗೊತ್ತಾಗುತ್ತೆ? ಅಲ್ಲ, ಈಗ ನೀವು ಹಿರಿಯ ವಕೀಲರಾಗಿ ನಿಮ್ಗಳ ಅಬ್ಸರ್ವೇಷನ್ ಬೇರೆ ತರ ಇರುತ್ತೆ, ನಾವುಗಳು ನೋಡೋದೇ ಬೇರೆ ಕಾಮನ್ ಪೀಪಲ್. ಹಿರಿಯ ವಕೀಲರಾಗಿ ನಿಮ್ಮ ನಾನು ಅಬ್ಸರ್ವೇಷನ್ ಬೇರೆ ತರ ಅದ್ರಲ್ಲಿ ಇರುತ್ತೆ ಅಂತ. ಒಬ್ಬರಿಗೆ ಮಾತ್ರ ಅಪಿಯರ್ ಆಗ್ತೀನಿ. ಹ್ಮ್ ಪವಿತ್ರ ಗೌಡ ಅವ್ರ ಮೇಲೆ ಕೇಸ್ ಅಷ್ಟು ಏನಿಲ್ಲ, ಆ ಅಮ್ಮ ಬಿಡುಗಡೆ ಆಗಿ ಹೊರಗಡೆ ಬರ್ತಾರೆ ಅಂತೀನಿ ನಾನು. ಓಕೆ. ಹಾ ಹಾ ಹಾ. ಯಾಕೆಂದ್ರೆ ಕನೆಕ್ಟಿಂಗ್ ಮೆಟೀರಿಯಲ್ ಇಲ್ಲ. ಬಟ್ A1 ಅನ್ನೋದನ್ನ ಹೆಂಗ್ ಪರಿಗಣಿಸತ್ ಸರ್ ಅವಾಗ? A1 A2 A10 ಅದೆಲ್ಲ ಏನು ಮಿಸ್ನಾಮರ್, ಅದು 1-2 ಗೇಮ್ ಅಲ್ಲ ಅದು. ಹಾ ಹಾ. ಯಾರು ಏನ್ ರೋಲ್ ಪ್ಲೇ ಮಾಡಿದಾರೆ ಅನ್ನೋದು ಇಂಪಾರ್ಟೆಂಟ್, ರ್ಯಾಂಕಿಂಗ್ Okay. ಇಂಪಾರ್ಟೆಂಟ್ ಅಲ್ಲ. ಹಾ 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 ಹಾ. ಯಾರಿಗೋಸ್ಕರ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ, ಯಾರು ಹೆಂಗ ಒಂದು ಆ ಪ್ರಕರಣದಲ್ಲಿ ಅವರ ತೂಕ ಎಷ್ಟಿದೆ, ಹೇಗೆ ಆಕ್ಟ್ ಮಾಡಿದ್ದಾರೆ, ಹೇಗೆ ನಡ್ಕೊಂಡಿದ್ದಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. ಅದೇ ಓವರ್ಟ್ ಆಕ್ಟ್ ಅಂತಾರೆ, ಅವ್ರು ಏನೇನ್ ರೋಲ್ ಪ್ಲೇ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಹೋಗುತ್ತೆ. ಓಕೆ. Sometime ಇವ್ರ A1 ಬಲ್ಲು ಏನೋ total- ಕೇಳಿದ್ವಂತಲ್ಲ ಸರ್, ಈಗ ಹಂಗೆಲ್ಲ ಹೊಡೆದಾದ್ಮೇಲೆ ಇವರು ಕಪಾಳ ಕೊಡಿದ್ರು, ಎದೆಗೆ ಹೋದ್ರು ಅಂತ ಏನೇನೋ ಕೇಳ್ತಾ ಇದ್ವಿ ನಾವು ಅವಾಗ, ಅದೆಲ್ಲ ಸುಳ್ಳ ಸರ್? ಊಹೆ ಪೋಹೆ ಗಾಳಿ ಹಾ. ಪಟ್ಟ ಇದೆಲ್ಲ ಏನಾಗುತ್ತೆ? ಹ್ಮ್ 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 ಹ್ಮ್. ಕೋರ್ಟ್ ಅಲ್ಲಿ ಬರ್ಬೇಕು, ಅವ್ರು ಯಾರು ನೋಡಿದ್ದು, ಅಮ್ಮ ಹೋದ್ರು ಹೊಡೆದ್ರು ಅಂತ ಯಾರು ನೋಡಿದ್ದು? ಹಾ ಹಾ. ಅದು ಯಾರು ನೋಡಿದ್ದು ಅಂದ್ರೇನು, ಅದು ನಿಜಾನ ಸುಳ್ಳು ಅಂದ್ರೆ ಟೆಸ್ಟ್ ಆಗ್ಬೇಕಲ್ಲ. ನಿಜ ನಿಜ. ಏನು ಚಾರ್ಜ್ ಶೀಟ್ ಪೊಲೀಸರು ಬರ್ದು ಬಿಟ್ರೆ ಅದೇನು ವೇದವಾಕ? ಆಮೇಲೆ ಎವ್ರಿಥಿಂಗ್ ಶುಡ್ ಬಿ ಕ್ವಶನ್ಡ್, ನಥಿಂಗ್ ಈಸ್ ಅಕ್ಸೆಪ್ಟೆಡ್. ಹೌದು ಹೌದು ಹೌದು. ಪ್ರತಿ ಒಂದು ಟೆಸ್ಟ್ ಆಗ್ಬೇಕು. ಹ್ಮ್ ಅದು ಇಂಡಿಯನ್ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್. ಅದನ್ನೇ ಜೇಮ್ಸ್ ಸ್ಟೀಫನ್ ಅನ್ನೋರು ಎವಿಡೆನ್ಸ್ ಆಕ್ಟ್ ಬರ್ದಿದ್ದಾರೆ, ಮೆಕ್ಕಾಲೆ CRPC IPC ಬರ್ದಿದ್ದಾರೆ. ಈ ಸಿಂಪತಿ ಅಂಡ್ ಜಡ್ಜ್ಮೆಂಟ್ ಮೇಲೆ ವರ್ಕ್ ಆಗಲ್ವಾ ಸರ್? ಈಗ ಬೇಲಿಗೆ ವರ್ಕ್ ಆಗ್ತಿಲ್ಲ, ಹಂಗ್ ನೋಡೋದಾದ್ರೆ ಪವಿತ್ರ ಗೌಡ ಅವ್ರಿಗೆ ನಾನು ಸಿಂಗಲ್ ಪೇರೆಂಟ್ ಹಿಂಗಿದೆ ಹಂಗಿದೆ ಅಂತ ಏನ್ ಪ್ರಾಬ್ಲಮ್ಸ್ ಹೇಳಿದ್ರು ಕೂಡ ಅದು ಬೇಲ್ ಮೇಲೆ ಏನ್ ಪರಿಣಾಮ ಬೀರ್ತಾ ಇಲ್ಲ. ನೋ 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 ನೋ. ಮಿಟಿಗೇಟಿಂಗ್ ಸರ್ಕಮ್ಸ್ಟೆನ್ಸ್, ಅಗ್ರವೇಟಿಂಗ್ ಸರ್ಕಮ್ಸ್ಟೆನ್ಸ್, ಅದು ಕನ್ವಿಕ್ಷನ್ ಆದ್ಮೇಲೆ ಹ್ಮ್ ಹ್ಮ್ ಹ್ಮ್. ಎಷ್ಟು ವರ್ಷ ಕೊಡ್ಬೋದು ಅನ್ನೋದ್ರ ಬಗ್ಗೆ ಬರುತ್ತೆ. ಇಲ್ಲಿ ಮಿಟಿಗೇಟಿಂಗ್ ಅಗ್ರವೇಟಿಂಗ್ ಎಲ್ಲ ಬರಲ್ಲ, ಏನ್ ಸಾಕ್ಷಿ ಇದೆ ಅನ್ನೋದು ಅಷ್ಟೇ. ಪವಿತ್ರ ಗೌಡ ಅವ್ರ ಪಾತ್ರ ಹೇಳ್ಬಿಟ್ರಿ, ಹಂಗೆ ದರ್ಶನ್ ಅವ್ರದ್ದು ಹೇಳಿದ್ರೆ ಈಸಿ ಆಗ್ತಿತ್ತು ಸರ್, ಅವ್ರ ಅಭಿಮಾನಿ. ನಾನು ಅವ್ರ ನಾಯರ್ ಅಲ್ಲೂ ಇಲ್ಲ ಅಲ್ವಾ, ನಾನು ಹೆಂಗ್ ಹೇಳಕ್ಕಾಗತ್ತೆ? ಅಂದ್ರೆ ಆ ನಾನು ಪ್ರಕರಣದ ಹೇಳಿದ್ರೆ ಆಳ ಅವ್ರ ಆಗಲ್ಲ ಲಾಯರ್ ನಿಮಗೆ ನನ್ನನ್ನು ಬಹಳ ಬೈದ್ರೆ ಅಚ್ಚುಕಟ್ಟಾಗಿ ಗೊತ್ತಾಗಿರುತ್ತೆ ಅಂತ ಬಾಲನ್ ಸರ್, ಬೇಡ ತುಂಬಾ ಬೇಡ ಬೇಡ ಹತ್ರದಿಂದ ಅಬ್ಸರ್ವ್ ಮಾಡ್ತಾ ಇರ್ತೀರಿ ಅಂತ. ಬೇಡ, ಅದು ನಾನು ಹೇಳಿದ್ರೆ ತಪ್ಪಾಗುತ್ತೆ. ಅವ್ರಿಗೆ ಬೇರೆ ಲಾಯರ್ಗಳಿದ್ದಾರೆ, ಅವ್ರು ಹೇಳಿ. ನಾನು ಪವಿತ್ರ ಗೌಡ ಒಬ್ಬರಿಗೆ ಲಾಯರ್, ನಾನು ಅದು ಮಾತ್ರ ಡಿಫೆಂಡ್ ಮಾಡ್ತೀನಿ. ಆ ಅಮ್ಮ ಬಿಡುಗಡೆ ಹೊರ ಕರ್ಕೊಂಡ್ ಆಗ್ತಾರೆ. ಬರ್ತೀನಿ ಅನ್ನೋ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಇದೀರಿ ಸರ್? 100% ಅಷ್ಟಿಗೆ ಮೇಲೆ ಹೆಂಗ್ ಕೊಡಕ್ಕಾಗುತ್ತೆ? ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದಕ್ಕೆ. ಪವಿತ್ರ ಪರ ವಕಾಲತ್ ವಹಿಸ್ತಾ ಇರುವ ಎಸ್ ಬಾಲನ್ ಹಿರಿಯ ವಕೀಲರು ಇಷ್ಟೊತ್ತು ನಮ್ಮ ಜೊತೆ ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡ್ತಾ ಇದ್ರು. ಸೊ ದರ್ಶನ್ ಅವರ ವಿಚಾರ ಏನಾಗುತ್ತೆ, ಪ್ರಜ್ವಲ್ ರೇವಣ್ಣ ಅವರಿಗಾದ ಗತಿಯೇ ಆಗುತ್ತಾ, ಅಥವಾ 2026 ಇವರ ಬಾಳಿಗೆ ಬೆಳದಿಂಗಳಾಗಿ ಅತ್ಯದ್ಭುತ ಕ್ಷಣಗಳನ್ನ ಎಂಜಾಯ್ ಮಾಡುವಂತಾಗುತ್ತಾ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಕಾದು ನೋಡೋಣ ಏನಾಗುತ್ತೆ, ಜಡ್ಜ್ಮೆಂಟ್ ಏನ್ ಬರುತ್ತೆ ಅಂತ ಹೇಳಿ.